ಸರ್, ಒಂದು ಎಮ್ ಜಿ ರೋಡಲ್ಲಿ ಒಂದು ಎಲ್ಲ ಬಂದಿರೋಂಥ ಎಲ್ಲ ಜನ ಹೇಳಿದ್ದಂತಂದರೆ ಅದ್ಭುತವಾಗಿ ನಿರ್ವಹಣೆ ಆಯಿತು ಎಮ್ ಜಿ ರೋಡಲ್ಲಿ ಈ ಸಲ ಹೊಸ ವರ್ಷ ಅಂತ. ಸೊ ನೀವೇನೋ ಹೇಳೋಕ್ಕೆ ಇಷ್ಟಪಡ್ತೀರಾ, ಯಾವ ಥರ ಆಯಿತು ಅಂತ? ಮೊದಲಿಗೆ ಬೆಂಗಳೂರು ನಗರದ ಎಲ್ಲ ನಾಗರಿಕ ಬಂಧುಗಳಿಗೆ ಮತ್ತು ನನ್ನ ಸಹೋದ್ಯೋಗಿಗಳಿಗೆ ನಾನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವರ್ಷ 2020-26 ಬೆಂಗಳೂರು ನಗರದ ನಮ್ಮ ಎಲ್ಲ ವಾಸಿಗಳಿಗೆ ಆರೋಗ್ಯ, ಭಾಗ್ಯ, ಸಂತೋಷ, ಉಲ್ಲಾಸವನ್ನು ನೀಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಇದು 9ನೇ ವರ್ಷ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರೋದು. ಸೊ ವಿಶೇಷವಾಗಿ ಹೇಳಬೇಕಂದ್ರೆ 3 ತಿಂಗಳ ಹಿಂದುಗಡೆ ಒಂದು ಯೋಜನೆಯನ್ನು ಮಾಡಲಾಗಿತ್ತು. ಇವತ್ತು ಮಧ್ಯಾಹ್ನ 3 ಗಂಟೆಯಿಂದ ನಾವು 106 ಸಂಖ್ಯೆಯಲ್ಲಿ ಇಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲರಿಗೂ ಚೆನ್ನಾಗಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಅಂದರೆ 9 ವರ್ಷದಿಂದ ಇಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರಿ ಸರ್. ಅಂದರೆ ಈ ಸಲ ಒಂದು ಕ್ರೌಡ್ ಚೆನ್ನಾಗಿತ್ತು ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲರಿಗೂ ಹರ್ಷವಾಗಲಿ, ಸಂತೋಷವಾಗಲಿ. ಥ್ಯಾಂಕ್ ಯು. ಹೆಸರು ಗಗನ್ ಅಂತ. ವೈಬ್ಗೋಸ್ಕರ ಬಂದರೆ ನೈಟ್ ಪಾರ್ಟಿ, ಫ್ರೆಂಡ್ಸ್ ಜೊತೆ ಪಾರ್ಟಿ ಚಿಲ್ ಆಗೋಣ ಅಂತ ಬಂದರೆ. ಹಾಂ, ಫುಲ್ ಎಂಜಾಯ್. ಫಸ್ಟ್ ಟೈಮ್ ಇಲ್ಲ, ಬರ್ತಾಯಿದ್ದೆ ಆಗುವಾಗ ಆ್ಯಕ್ಚುಲಿ. ಈಗ ಪರವಾಗಿಲ್ಲ. ಈಗ ಡಿಫ್ರೆಂಟ್ ಏನಂದರೆ ಸುಮಾರು ಜನ ಬರ್ತಾ ಇದ್ದಾರೆ, ಹಿಂಗೆ ಹೋಗ್ತಾ ಇದ್ದಾರೆ. ಅವ್ರು ಮತ್ತೆ ಯೂ ಟರ್ನ್ ಮಾಡ್ಕೊಂಡು ಮತ್ತೆ ಇನ್ನೊಂದು ರೋಡ್ ಬರ್ತಾ ಇದ್ದಾರೆ. ಮಿನಿಮಮ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಆಗ್ತಾಯಿದೆ. ಇವಾಗ ಪರವಾಗಿಲ್ಲ, ಒಂದು ವೈಬ್ ಬರ್ತಾಯಿದೆ. ಇದ್ರೊಳಗಡೆ ಬಂದ್ರೆ ವೈಬು. ಓಕೆ, ಥ್ಯಾಂಕ್ ಯು. ಹಾಂ, ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ 26ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಏನಕ್ಕೆ ಬಂದಿಲ್ಲ ಅಂದರೆ, ಒಂದು ಟ್ರೆಂಡ್ ಏನಿದೆ, ಇಲ್ಲಿ ಬರುವಂಥ ಜನಗಳು ಇದನ್ನೇ ನಮಗೆ ಏನಾದರೂ ಎಲೆಕ್ಷನಲ್ಲಿ ಓಟ್ ಹಾಕಿದರೆ ನಮ್ಮ ದೇಶ ಚೇಂಜ್ ಆಗ್ಬೋದು. ಅದು ಒಂದು ಕನ್ಸನ್ನು. ಮತ್ತು ನೋಡೋಣ, ನಾವು ಮೇನ್ ಸಿಟಿಯಲ್ಲಿ ಬಂದಿದ್ದೀವಿ, ಊರ ಕಡೆ ಹೋದರೆ ಹೆಂಗಿರುತ್ತೆ ಅಂತೇಳಿ ಒಂದು ಆಸೆ. ಇಲ್ಲ, ಇದು ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ಇವಾಗೂ ಏನೂ ವ್ಯತ್ಯಾಸ ಇಲ್ಲ. ಒಳ್ಳೆ ರೀತಿ ಎಲ್ಲ ಪೊಲೀಸವರು ಸಹಕಾರ ಮಾಡಿದ್ದಾರೆ, ಜನಗಳು ಅದೇ ರೀತಿ ಸಹಕಾರ ಮಾಡಿದ್ರೆ ಒಳ್ಳೆಯದು. ಹ್ಯಾಪಿ ನ್ಯೂ ಇಯರ್ ಎವ್ರಿವನ್. ಬಾಯ್. ಥ್ಯಾಂಕ್ ಯು. ನಮ್ಮ ಧನ್ಯವಾದ ಐತಿ ಹುಡುಗಿಯರ್ ನೋಡಕ್ ಸರ್. ಎಮ್ ಜಿ ರೋಡಿಗೆ ಎಂಜಾಯ್ ಮಾಡಕ್ ಬಂದಿವಿ ಸರ್. ಒಳ್ಳೆ ಪ್ಲೇಸ್ ನೋಡಕ್ ಬಂದಿವಿ ಸರ್. ಎಲ್ಲರೂ ಕನ್ನಡ ಜನರನ್ನ, ನಮ್ಮ ಕನ್ನಡ ಜನಗಳನ್ನೆಲ್ಲರೂ ನೋಡ್ರು. ಸೆಕೆಂಡ್ ಟೈಮ್ ಸರ್. ಡಿಫ್ರೆಂಟ್ ಸಲ ಜನ ರಶ್. ಹೋದ ಸಲ ಜನ ಫುಲ್ ರಶ್ ಇತ್ತು, ಈ ಸಲ ಸ್ವಲ್ಪ ಕಡಿಮೆ ಇದೆ. ಈ 2026 ಟ್ರೆಂಡು. 2025 ಜನ ಕಡಿಮೆ ಇತ್ತು, ಇದು 2000 ಹೆಚ್ಚಿತ್ತು, ಜಾಸ್ತಿ ಇತ್ತು. 2026 ಜನ ಟ್ರೆಂಡ್ ಇವಾಗ ಕಡಿಮೆ ಇದೆ. ಹ್ಯಾಪಿ ನ್ಯೂ ಇಯರ್ 2026. ನಮ್ಮ ಹೊಸ ವರ್ಷ ಇವಾಗಲ್ಲ, ಯುಗಾದಿ ಹಬ್ಬಕ್ಕೆ ನಮ್ಮ ಹೊಸ ವರ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.